ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯಿಂದ ಜುಲೈ 3ರಂದು ದಲಿತ ಜನಾಗ್ರಹ ಸಮಾವೇಶವನ್ನು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಸಮಾವೇಶದಲ್ಲಿ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ ನೇಮಕಾತಿ ಸೇರಿದಂತೆ ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿಗಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಹಕ್ಕೊತ್ತಾಯವನ್ನು ಸರ್ಕಾರಕ್ಕೆ ಮಾಡಲಿದ್ದೇವೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ಇನ್ನು ಸಮಾವೇಶದಲ್ಲಿ ಮೂಡ್ನಕೂಡ ಚಿನ್ನಸ್ವಾಮಿ, ಪ್ರಗತಿಪರ ಚಿಂತಕರು ಹಾಗೂ ಮೇಲುಕೋಟೆ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ, ಕೆ. ಪ್ರಕಾಶ್, ಸಾತಿ ಸುಂದರೇಶ್, ಬಡಗಲಾಪುರ ನಾಗೇಂದ್ರ ಸೇರಿದಂತೆ ಅನೇಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಮಣಿಪಾಲ್ ರಾಜಪ್ಪ, ನಂಜಪ್ಪ, ರವಿಕುಮಾರ್, ದರ್ಶನ್, ಅಯ್ಯಪ್ಪ, ಬಾಲಕೃಷ್ಣ, ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಇದೇ ವೇಳೆ ಉಪಸ್ಥಿತರಿದ್ದರು. ಕೆಲಸವನ್ನು ಮಾಡ್ತಾ ಇದ್ದಾರೆ. ದಲಿತ ಚಳವಳಿ ಕಳೆದ 5 ದಶಕಗಳಲ್ಲಿ ನಾಡಿನ ಎಲ್ಲ ದಮನಿತ ಸಮುದಾಯಗಳ ದನಿಯಾಗಿ ಅದು ಕೆಲಸ ಮಾಡಿದೆ. ಕೆಲವರು ಕೇಳ್ತಾರೆ, ಏನು ದಲಿತ ಸಂಘರ್ಷ ಸಮಿತಿ ಏನು ಮಾಡಿದೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡೋದನ್ನು ಕೂಡ ನಾವು ಕೇಳಿದ್ದೇವೆ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದೆ ಅದು ಒಂದು ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು. ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಸಿದ್ಧಲಿಂಗಯ್ಯನವರು ಆದಿಯಾಗಿ ಅನೇಕ ನಮ್ಮ ಹಿರಿಯರು, ಪೂರ್ವಿಕರು ಈ ಚಳವಳಿಯನ್ನು ಕಟ್ಟಿದ್ರು. ಅದೀಗ ನಾಯಕತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಈ ದಮನಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂತು. ಆ ಕಾರಣಕ್ಕಾಗಿ ದಲಿತರ ಮೇಲೆ ದಬ್ಬಾಳಿಕೆಗಳು ಕ್ರಮೇಣ ಸ್ವಲ್ಪ ಮಟ್ಟಿಗಾದರೂ ತುಳಿಯುವ ಕಾಲುಗಳಿಗೆ, ದೌರ್ಜನ್ಯ ಮಾಡುವ ಕೈಗಳಿಗೆ ಸ್ವಲ್ಪ ಭಯ, ನಡುಕ ಉಂಟಾಗಿದ್ದು ಕೂಡ ತಾವು ಗಮನಿಸಿದ್ದೀರಿ. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ ಏನು ಭೂಮಿಯ ಪ್ರಶ್ನೆಯನ್ನು ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನು ಆರಂಭ ಮಾಡಿತು. ಬಡವರಿಗೆ, ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನು ಕೈಗೆತ್ತಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಆದರೆ ಬಹುತೇಕ ಇವತ್ತು ಏನು ಬಡವರು ಭೂಹೀನರಿದ್ದರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಭೂಮಿ ಸಿಕ್ಕೋದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಅನೇಕರು ಭೂಹೀನರಾಗಿ ಬದುಕ್ತಾ ಇದ್ದಾರೆ. ಅವರು ಇವತ್ತಿಗೂ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ದರಖಾಸ್ತು ಆಗ್ಬೋದು, ಗೋಮಾಳ ಜಮೀನುಗಳನ್ನು ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕ್ಕೊಂಡು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಆದರೆ ಕೇವಲ 11% ಅಂತ ಸರ್ಕಾರ ಹೇಳ್ತಾ ಇದೆ. ಆ 11%ಅಲ್ಲೂ ಕೂಡ ಇವರಿಗೆ ಸಿಕ್ಕಿರೋದು ಎಲ್ಲ ಉಳುಮೆ ಮಾಡಲಾರದಂಥ ಭೂಮಿಗಳು, ಮಳೆ ಆಶ್ರಿತ ಭೂಮಿಗಳು. ಅಲ್ಲಿ ಯಾವುದೇ ಕಾರಣಕ್ಕೂ ಆ ಭೂಮಿಯಲ್ಲಿ ಏನೂ ಬೆಳೆ ಬೆಳೀಲಾರ್ದಂಥ ಭೂಮಿಯನ್ನು ಈ ಸಮುದಾಯ ಹೊಂದಿದೆ. ಎಲ್ಲೂ ಕೂಡ ನೀರಾವರಿ ಪ್ರದೇಶಗಳಲ್ಲಿ ಇವರ ಭೂಮಿಯ ಹೊಂದಿರುವ ಪ್ರಮಾಣ ತುಂಬ ಅತ್ಯಲ್ಪ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಸರ್ಕಾರ ಏನು ಕಾನೂನಾತ್ಮಕವಾಗಿ ಸಮುದಾಯಗಳಿಗೆ ದಕ್ಕಬೇಕಾದಂಥ ಭೂಮಿಯನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡಬೇಕು. ಇನ್ನು ವಸತಿ ಸಮಸ್ಯೆ ಬಂದರೆ ಅಗಾಧವಾದಂಥ
ಸಮಸ್ಯೆಯಾಗಿ ಉಳಿದಿದೆ. ಇವತ್ತಿಗೂ ಕೂಡ ಅನೇಕರು, ನೀವು ಹಳ್ಳಿಗಳಿಗೆ ಹೋದಾಗ, ಕೊಳಗೇರಿಗಳಿಗೆ ಹೋದಾಗ ಗೊತ್ತಾಗುತ್ತೆ ಈ ಜನ ಯಾವ ಥರ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಒಂದು ಕಡೆ ವಸತಿಯನ್ನ ನಾವು ಕೊಡ್ತಾ ಇದ್ದೇವೆ, ಲಕ್ಷ ವಸತಿ ಯೋಜನೆಗಳಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಇದ್ದಾರೆ. ಆದರೆ ಕೊಟ್ಟಿರೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಇವತ್ತು. ಸೊ ಹೀಗಾಗಿ ವಸತಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ನಿರುದ್ಯೋಗದ ಸಮಸ್ಯೆ, ವಿಶೇಷವಾಗಿ ತಳ ಸಮುದಾಯಗಳಲ್ಲಿ ವಿದ್ಯಾವಂತ ಯುವಕರು ಇವತ್ತು ಅವರು ಪದವಿಗಳು ಪಡ್ಕೊಂಡಿದ್ದಾರೆ. ಅವರು ಸ್ನಾತಕೋತ್ತರ ಪದವಿಗಳನ್ನು ಪಡ್ಕೊಂಡು ಇವತ್ತು ಉದ್ಯೋಗ ರಹಿತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಸುಮಾರು 2.5 ಲಕ್ಷ ಭೂಮಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಸರ್ಕಾರದಲ್ಲಿ. ಈಗ ಇತ್ತೀಚೆಗೆ ಸರ್ಕಾರ 56,000 ಹುದ್ದೆಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 72,000 ಹುದ್ದೆಗಳಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಸರ್ಕಾರ ಈ ಕ್ರಮವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಕನಿಷ್ಠ ಇವತ್ತು ಏನು ಸರ್ಕಾರ ನಿರುದ್ಯೋಗದ ಸಮಸ್ಯೆಗಳಲ್ಲಿ ಏನು ಬೆಂದೋಗ್ತಾ ಇದ್ದಾರೆ ನಮ್ಮ ಯುವ ಸಮೂಹ, ಅವರಿಗೆ ಉದ್ಯೋಗ ಕೊಡುವಂಥ, ಉದ್ಯೋಗ ಭದ್ರತೆ ಕೊಡುವಂಥ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.